ಹಾಯ್ ಎವ್ರಿವಾನ್. ಇವತ್ತು ನಾನು 75 ಹಾರ್ಡ್ ಡೇಸ್ ಚಾಲೆಂಜ್ನ 11ನೇ ದಿನ. ಇವತ್ತು ನಾನು ಔಟ್ಡೋರ್ ವರ್ಕೌಟಿಗೆ ಅಂತ ಹೇಳಿ ಪಾರ್ಕಿಗೆ ಹೋಗಿ 30 ಮಿನಿಟ್ಸ್ ವಾಕಿಂಗು, 15 ಮಿನಿಟ್ಸ್ ಸೈಕ್ಲಿಂಗ್ ಮಾಡೋದ್ರ ಮುಖಾಂತರ ಔಟ್ಡೋರ್ ವರ್ಕೌಟ್ 45 ಮಿನಿಟ್ಸ್ನ ಕಂಪ್ಲೀಟ್ ಮಾಡಿದ್ದೀನಿ. ಇಂಡೋರ್ ವರ್ಕೌಟಿಗೆ ಅಂತ ಹೇಳಿ ಪಾರ್ಕಿಂದ ಮನೆಗೆ ಬಂದು ರೆಸ್ಟ್ ಮಾಡಿ 45 ಮಿನಿಟ್ಸು ಟ್ರೆಡ್ಮಿಲಲ್ಲಿ ವಾಕ್ ಮಾಡಿ, ಜೊತೆಗೆ 15 ಮಿನಿಟ್ಸು ಯೋಗಾಸನಗಳನ್ನೂ ಕೂಡ ಮಾಡಿದ್ದೀನಿ. ಯೋಗಾಸನ ಮಾಡಿದ್ರೂ 45 ಮಿನಿಟ್ಸ್ ಯಾಕೆ ವಾಕ್ ಮಾಡಿದೆ ಅಂತ ಅಂದರೆ, ಯೋಗಾಸನದಲ್ಲಿ ಅಷ್ಟೊಂದು ಕ್ಯಾಲರೀಸ್ ಬರ್ನ್ ಆಗಲ್ಲ. ಜೊತೆಗೆ ಇವತ್ತು ನನ್ನ ಮೂಡು ಸ್ವಲ್ಪ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ಸೊ 15 ಮಿನಿಟ್ಸ್ ಎಕ್ಸ್ಟ್ರಾನೇ ವರ್ಕೌಟ್ ಮಾಡಿದ್ದೀನಿ. ಇನ್ನು ಊಟದ ವಿಷಯಕ್ಕೆ ಬಂದರೆ, ನಾನು ಬೆಳಗ್ಗೆ ತಿಂದಿದ್ದು ದೋಸೆ, ಆಲೂಗಡ್ಡೆ ಪಲ್ಯ, 1 ಬಾಯ್ಲ್ಡ್ ಎಗ್ಗು ಮತ್ತು 1 ಎಗ್ ವೈಟು, ಜೊತೆಗೆ 1 ಫುಲ್ ಸೌತೆಕಾಯಿ ತಿಂದಿದ್ದೀನಿ. ಮತ್ತು ಕೆಲಸ ಮುಗಿಸಿ ಮನೆಗೆ ಬಂದು ಸಂಜೆ ಊಟ ಮಾಡೋವಾಗ ಅವರೆಕಾಳು ಮತ್ತು ಮೂಲಂಗಿ ಸಾರು, ಅನ್ನ, ಮೊಸರು ಮತ್ತು ಹಸಿಮೆಣಸಿನ್ಕಾಯಿ, ಉಪ್ಪಿನಕಾಯಿ, 1 ಬಾಳೆಹಣ್ಣು ಇಷ್ಟು ತಿಂದಿದ್ದೀನಿ. ಮತ್ತು ಸಂಜೆ ರಾತ್ರಿ ನನಗೆ ಸ್ವಲ್ಪ ಊಟ ಮಾಡಿದ ಹೆವಿ ಅನ್ನಿಸ್ತು ಅಂತ ಫೀಲ್ ಆಗ್ತಾಯಿತ್ತು. ಅದಕ್ಕೆ 1 ಕಪ್ಪು ಕೋಕಮ್ ಜ್ಯೂಸ್ ಕೂಡ ಕುಡ್ದಿದ್ದೀನಿ. ಇದರ ನೆಕ್ಸ್ಟು ನಾನು 10 ಪೇಜಸ್ ಆ್ಯಸ್ ಯೂಶ್ವಲ್ ಬದುಕಲು ಕಲಿಯಿರಿ ಅನ್ನೋ ಬುಕ್ಕಲ್ಲಿ ಓದಿ ಒಂದು ಸೆಲ್ಫಿ ಕೂಡ ತೊಗೊಂಡು ಇವತ್ತಿನ ಚಾಲೆಂಜ್ ಸಕ್ಸಸ್ಫುಲ್ಲಾಗಿ ಮುಗಿಸಿದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬಾಯ್.